ನೋಡಿ, ಇದು ನಲ್ಲೂರಹಳ್ಳಿ ಮುಖ್ಯ ರಸ್ತೆ, ಅಂದರೆ ವೈದೇಹಿ ಕಡೆಯಿಂದ ಬರ್ತಕ್ಕಂಥ ಒಂದು ರಸ್ತೆ ನಲ್ಲೂರಹಳ್ಳಿ ಊರಿಗೆ. ಇಲ್ಲಿ ಪಾದಚಾರಿ ರಸ್ತೆ ಅಂದರೆ ಫುಟ್ಪಾತ್ ಇದೆ. ಈ ಫುಟ್ಪಾತಲ್ಲಿ ಓಡಾಡೋದು ನಿಮ್ಗೆ ಗೊತ್ತಿರ್ಬೋದು, ಕೂಲಿ ಕಾರ್ಮಿಕರು, ಬಡವರು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ, ಮತ್ತು ಊರಿಂದ ಬರೋ ಅಂಥವ್ರು ಓಡಾಡೋ ಅಂಥವ್ರೆ ಈ ರಸ್ತೆಯಲ್ಲಿ ಓಡಾಡೋದು. ನೋಡಿ ಎಷ್ಟು ಈ ಅಂದರೆ ಇಲ್ಲೇ ಇದೊಂದೇ ಇರೋದು, ಯಾಕಂದರೆ ಚಿಕ್ಕ ರಸ್ತೆ, ಗಾಡಿ ಹೋಗ್ಲಿಕ್ಕೆ ಬರಲಿಕ್ಕೆ ಒಂದೇ ರಸ್ತೆ ಇರೋದು. ಇದು ಹೆವಿ ಟ್ರಾಫಿಕ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಈ ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಇಲ್ಲಿ ಒಂದು ಫುಟ್ಪಾತ್ ಇದೆ ಚಿಕ್ಕದು, ಅಂದರೆ ಒಳಚರಂಡಿ ವ್ಯವಸ್ಥೆ ಇದೆ. ಅದ್ರ ಮೇಲೆ ನೋಡಿ ಎಲ್ಲ ಪಾದಚಾರಿಗಳು ಪಾಪ ಎಡ್ಕೊಂಡು ಓಡಾಡೋಂಥವ್ರು ಎಲ್ಲಿ ಓಡಾಡಬೇಕು. ಮಳೆ ಬಂದು ಅದರೊಳಗಡೆ ಕಾಲಿಕ್ಕಿ ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಒಂದು ಚೂರು ಸೇಫ್ಟಿ ಇಲ್ಲ ರೀ. ಒಂದು ಅಟ್ಲೀಸ್ಟ್ ಗ್ರಿಲ್ಸ್ ಹಾಕಬೇಕು. ಯಾವುದಾದ್ರು ಗಾಡಿ ಬಂದು ಗುದ್ದಿದ್ರೆ ಯಾರು ಜವಾಬ್ದಾರರು? ಪ್ರಾಣ ಹಾನಿ ಆಗೋಂಥ ಸಂಭವಗಳಿರ್ತವೆ. ನೋಡಿ ಎಷ್ಟು ಸಮಸ್ಯೆಗಳಿದ್ದಾವೆ ಅಂದರೆ, ಇದು ನಂಬಲ್ಲ ನೀವು, ದೇಶದಲ್ಲೇ ಅತಿ ಹೆಚ್ಚು IT-BTಯಿಂದ ರೆವಿನ್ಯೂ ಬರೋ ಅಂಥ ಪ್ರದೇಶ ಇದು. ದೇಶದಲ್ಲೇ ಅತಿ ಹೆಚ್ಚು ರೆವಿನ್ಯೂ ಬರೋ ಪ್ರದೇಶದಲ್ಲಿ ಎಷ್ಟು ಚೆನ್ನಾಗಿಡ್ಬೋದಲ್ವ? ಹೊರ ದೇಶದಿಂದ ಬಂದು ನೋಡ್ಕೊಂಡು ಹೋಗ್ಬೇಕು, ಅಷ್ಟು ಚೆನ್ನಾಗಿಡ್ಬೋದು. ಆದರೆ ಏನು ಸಮಸ್ಯೆ ಅಂದರೆ ಅಧಿಕಾರಿಗಳ ಚಿಂತನೆ. ನೋಡಿ, ಬರೀ ಒಂದು 2 ಅಡಿ ಇದೆ, ಹೆಂಗೆ ಓಡಾಡೋದು ಜನ ಇಲ್ಲಿ? ನೋಡಿ, ಡ್ರೈನೇಜು ಮುಚ್ಚೋಗಿದೆ, ಮಳೆ ನೀರು ಬಂದಾಗ ಎಲ್ಲೋಗೋದು? ನೋಡಿ, ಎಲ್ಲ ಡಬ್ರಿಸ್ ಹಾಕಿದ್ದಾರೆ. ಇಲ್ಲಿ ಪುರಾತನವಾದಂಥ ದೇವಸ್ಥಾನ ಇದೆ ನೋಡಿ, ಎಲ್ಲ ಗಾರ್ಬೇಜ್ ಹಾಕಿದ್ದಾರೆ. ಅಧಿಕಾರಿಗಳು ಅಟ್ಲೀಸ್ಟು ವೆಂಡರ್ಸ್ ಇರ್ತಾರೆ, ಅವ್ರಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲ ಕೆಲಸಗಳು ಮಾಡ್ತಾರೆ. ಎಷ್ಟು ಗಾರ್ಬೇಜ್ ಹಾಕಿದ್ದಾರೆ ನೋಡಿ. ಹೇಳ್ತಾ ಇಲ್ವಾ, ಅದನ್ನೇ ದೇಶದಲ್ಲಿ ಅತಿ ಹೆಚ್ಚು IT-BTನಿಂದ ರೆವಿನ್ಯೂ ಬರೋ ಅಂಥ ಪ್ರದೇಶ ಕೈಗಾರಿಕಾ ಪ್ರದೇಶದಲ್ಲಿ ಎಷ್ಟು ಸುರಕ್ಷಿತವಾಗಿದೆಯಲ್ಲ. ಜನಸಾಮಾನ್ಯರು ಹೆಂಗೆ ಓಡಾಡ್ತಾರೆ? ಈಗ ಮಳೆ ಬಂತು, ನೀರು ತುಂಬ್ಕೊಂತು, ಯಾರೋ ಬಂದ ಇಲ್ಲಿ ಕಾಲಿಟ್ಟ, ಬಿದ್ದ, ಕಾಲು ಮುರಿದೋಯ್ತು, ಅವರ ಸಂಸಾರಕ್ಕೆ ಇಲ್ಲ ಅವರ ಕುಟುಂಬಕ್ಕೆ ಯಾರು ಆಗ್ತಾರೆ? ಹಂಗಾಗಿ ನಮ್ಮ ಅಧಿಕಾರಿಗಳು ಏನಿದಾರಲ್ಲ, GBA ಅಥವಾ BBMP ಅಧಿಕಾರಿಗಳು, ಈ ಥರ ವಿಚಾರಗಳನ್ನ ದಯವಿಟ್ಟು ಪರಿಶೀಲನೆ ಮಾಡಬೇಕು. ಏನು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಇಲ್ಲ ನೀವೇನಾದರೂ ಫ್ಲೈಟಲ್ಲಿ ಓಡಾಡ್ತಾ ಇದ್ದೀರಾ, ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಒಂದು ಕ್ರಿಯೇಟಿವಿಟಿ ಇಲ್ಲ ರೀ. ಒಂದು ಯಾವುದೋ ಚಿಕ್ಕ ಕಂಪ್ನೀಲಿ ಒಂದು ಬಜೆಟ್ ಅಂತ ಇರುತ್ತೆ, ನಾವು ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಒಂದು ಬಜೆಟ್ ಅಂತ ಎತ್ತಿಡ್ತಾರೆ. ಆದರೆ ನಮ್ಮ ಅಧಿಕಾರಿಗಳು ಬರ್ತಾರೆ, ಸಂಬಳ ತಗೊತಾರೆ, ಹೋಗ್ತಾರೆ. ಇಷ್ಟಾದರೆ ಸಾಕಾ? ಪಾದಚಾರಿಗಳಿಗೆ ಅಟ್ಲೀಸ್ಟ್ ಒಂದು ಸುರಕ್ಷಿತವಾಗಿ ಓಡಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಎಲ್ಲ ನೀರು ಎಲ್ಲೋಗುತ್ತೋ ಗೊತ್ತಿಲ್ಲ, ಚರಂಡಿ ಎಲ್ಲ ಮುಚ್ಚಿದ್ದಾರೆ. ರಸ್ತೆ ನೋಡಿ, ಪಾದಚಾರಿ ರಸ್ತೆ ಮೇಲೆ ಕಂಬ ಎಲ್ಲ ಹಾಕಿಟ್ಟಿದ್ದಾರೆ.
ಅಲ್ಲೂ ಒಂದು ಹಳ್ಳ ಇದೆ. ದಯವಿಟ್ಟು ಈ ಥರ ವಿಚಾರಗಳಿಗೆ ನೀವು ಇಮ್ಮಿಡಿಯೇಟಾಗಿ ಸ್ಪಂದಿಸಬೇಕು. ಏಕೆಂದರೆ ಇದು ನೀವು ನಂಬಲ್ಲ, ಸಾವಿರಾರು ಜನ ಓಡಾಡ್ತಾರೆ ಇಲ್ಲಿ, ಸಾವಿರಾರು ಜನ ಒಂದು ದಿನಕ್ಕೆ. ಇವತ್ತು ರಜಾ ಇರೋದ್ರಿಂದ ಪಾಪ ಯಾರೂ ಇಲ್ಲ, ಏಕೆಂದರೆ ಇವತ್ತು ಭಾನುವಾರ. ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಸುರಕ್ಷಿತವಾಗಿ ಓಡಾಡಲಿಕ್ಕೆ ಒಂದು ಫುಟ್ಪಾತ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ GBA ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಇದ್ದರೆ ಕಳಿಸಿ, ಅವ್ರಿಗೂ ಸಹ ಕಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.